ನಮಸ್ಕಾರ ಸ್ನೇಹಿತರೆ, ನಮ್ಮ ಗಿಡಗಳು ಚೆನ್ನಾಗಿ ಬೆಳಿಬೇಕು, ಶಕ್ತಿಯುತವಾಗಿ ಬೆಳಿಬೇಕು. ಆಗ ಮಾತ್ರ ನಾವು ಅವುಗಳಿಂದ ಉತ್ತಮವಾದ ಇಳುವರಿಯನ್ನ, ಹೂವುಗಳನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ. ಇದಕ್ಕಾಗಿ ನಾವು ಸಾಮಾನ್ಯವಾಗಿ ನೀಡುವಂತಹ ಗೊಬ್ಬರದ ಜೊತೆಯಲ್ಲೇ ಕೆಲವೊಂದು ವಿಶೇಷವಾದ ಪೌಷ್ಟಿಕಾಂಶಗಳನ್ನು ಸಹ ನೀಡಬೇಕಾಗತ್ತೆ. ವಿಶೇಷವಾಗಿ ಈ ಬೇಸಿಗೆಯಲ್ಲಿ ಗಿಡಗಳಿಗೆ ಹೆಚ್ಚಿನ ಪೌಷ್ಟಿಕಾಂಶದ ಅಗತ್ಯ ಇರುತ್ತೆ. ಯಾಕಂದರೆ ಬೇಸಿಗೆಯಲ್ಲಿ ಗಿಡಗಳಿಂದ ಬಹಳ ಬೇಗ ಶಕ್ತಿ ಕಡಿಮೆಯಾಗುವಂತಹ ಸಾಧ್ಯತೆ ಇರುತ್ತೆ. ಇದಕ್ಕಾಗಿ ನಾವು ಏನು ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಇದು ತುಂಬಾ ಉಪಯೋಗಕ್ಕೆ ಬರುತ್ತೆ ನಿಮಗೆ. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಕೆಲವೊಮ್ಮೆ ಗಿಡಗಳಿಗೆ ತಕ್ಷಣ ಶಕ್ತಿಯನ್ನು ಪೂರೈಸುವಂತಹ ಅಗತ್ಯ ಇರುತ್ತೆ. ಯಾಕೆಂದರೆ ಬೇಸಿಗೆಯಲ್ಲಿ ಬಿಸಿಲಿನ ಜಳಕ್ಕೆ ಗಿಡಗಳು ಬಹಳ ಬೇಗ ಶಕ್ತಿಯನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಹಾಗಾದರೆ ಇದಕ್ಕಾಗಿ ನಾವು ಏನು ಮಾಡಬಹುದು ಅಂತ ನೀವು ಕೇಳಬಹುದು. ಇದಕ್ಕಾಗಿ ನಾವು ಮನುಷ್ಯರಿಗೆ ನೀಡೋ ಹಾಗೆಯೇ ಗಿಡಗಳಿಗೆ ಸಹ ಈ ಪುಡಿಯನ್ನು ನೀಡಬಹುದು. ಇದರಿಂದ ನಮಗೆ ಸಿಗೋ ಹಾಗೆಯೇ ಗಿಡಗಳಿಗೂ ಸಹ ತಕ್ಷಣ ಶಕ್ತಿ ಸಿಗುತ್ತೆ. ಇದು ಯಾವ ಪುಡಿ ಅಂತ ನೀವು ಕೇಳಬಹುದು. ಇದು ಬೇರೆ ಏನಲ್ಲ, ಗ್ಲೂಕೋಸ್ ಪುಡಿ. ಹೌದು ಸ್ನೇಹಿತರೆ, ಗಿಡಗಳಿಗೆ ಸಹ ಈ ಗ್ಲೂಕೋಸ್ ಪೌಡರನ್ನು ಪೂರಕ ಅಂಶವಾಗಿ ನೀಡಬಹುದು. ಗಿಡಗಳಿಗೆ ಗ್ಲೂಕೋಸ್ ಪುಡಿಯನ್ನು ಅಂದರೆ ಡೆಕ್ಸ್ಟ್ರೋಸ್ ಅಥವಾ ಗ್ಲೂಕೋಸ್ ನೀಡೋದ್ರಿಂದ ಅವುಗಳಿಗೆ ತಕ್ಷಣ ಶಕ್ತಿ ಸಿಗುತ್ತೆ ಮತ್ತು ಮಣ್ಣಿನಲ್ಲಿರುವ ಸೂಕ್ಷ್ಮ ಜೀವಿಗಳ ಬೆಳವಣಿಗೆಗೆ ಇದು ಸಹಾಯವಾಗುತ್ತೆ. ಇದು ನೇರ ಗೊಬ್ಬರ ಅಲ್ಲದೇ ಇದ್ರೂ ಕೂಡ ಗಿಡಗಳ ಬೆಳವಣಿಗೆಯನ್ನು ಉತ್ತೇಜಿಸೋದಕ್ಕೆ ಒಂದು ಪೂರಕ ಅಂಶವಾಗಿ ಕಾರ್ಯನಿರ್ವಹಿಸುತ್ತೆ. ಈಗ ಗಿಡಗಳಿಗೆ ಗ್ಲೂಕೋಸ್ ಪುಡಿಯನ್ನು ಬಳಸುವಂತಹ ವಿಧಾನ ಹಾಗೂ ಇದರ ಪ್ರಯೋಜನಗಳನ್ನು ನೋಡೋಣ ಬನ್ನಿ. ಈಗ ಎಷ್ಟು ಪ್ರಮಾಣದಲ್ಲಿ ಇದನ್ನು ನಾವು ಉಪಯೋಗಿಸಬೇಕು ಅಂತ, ಸುಮಾರು 1ರಿಂದ 4 ಚಮಚ ಗ್ಲೂಕೋಸ್ ಪುಡಿಯನ್ನು 3ರಿಂದ 4 ಲೀಟರ್ ನೀರಿಗೆ ಬೆರೆಸಬೇಕು. ಅಂದರೆ 1 ಲೀಟರ್ ನೀರಿಗೆ ಸುಮಾರು 1 ಚಮಚ ಗ್ಲೂಕೋಸ್ ಪುಡಿಯನ್ನು ಸೇರಿಸಬೇಕು. ನಾನಿಲ್ಲಿ ತೆಗೆದುಕೊಂಡಿರುವ ನೀರು 1 ಲೀಟರ್ಗಿಂತ ಕಡಿಮೆ ಇದೆ. ಹಾಗಾಗಿ ಸುಮಾರು 3/4 ಚಮಚ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. 1 ಲೀಟರ್ ನೀರಿಗೆ 1 ಚಮಚ ಪುಡಿ ಅಂತ ನೀವು ಇಟ್ಕೊಂಡ್ರೆ ಸಾಕು. ನೀರಿಗೆ ಗ್ಲೂಕೋಸ್ ಪುಡಿಯನ್ನು ಸೇರಿಸಿ ಚೆನ್ನಾಗಿ ಇದನ್ನು ನಾವು ಮಿಕ್ಸ್ ಮಾಡಬೇಕು. ಈ ಮಿಶ್ರಣವನ್ನು ಗಿಡದ ಬುಡಕ್ಕೆ ನೇರವಾಗಿ ಸುರಿಯಬೇಕು. ಇದನ್ನು ನಾವು ಸಾಯಿಲ್ ಡ್ರೆಂಚ್ ಅಂತ ಕರಿತೀವಿ. ಹೀಗೆ ನೀರಿಗೆ ಗ್ಲೂಕೋಸನ್ನು ಸೇರಿಸಿ ಹಾಕೋದ್ರಿಂದ ಇರುವೆಗಳೇನಾದರೂ ಬರಬಹುದಾ ಅಂತ ಕೆಲವರು ಕೇಳ್ತಾರೆ. ಆದರೆ ಹಾಗಾಗೋದಿಲ್ಲ. ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಗ್ಲೂಕೋಸನ್ನು ಸೇರಿಸಿರೋದ್ರಿಂದ ಇರುವೆಗಳು ಬರೋ ಸಾಧ್ಯತೆ ತುಂಬಾನೇ ಕಡಿಮೆ. ಇನ್ನು ನಾವಿದನ್ನು ಯಾವ ಸಮಯದಲ್ಲಿ ಹಾಕಬೇಕು ಅಂತಂದರೆ, ಗಿಡಗಳು ಬೆಳೆಯುವ ಹಂತದಲ್ಲಿ ಅಂದರೆ ವೆಜಿಟೇಟಿವ್ ಸ್ಟೇಜ್ನಲ್ಲಿ ಅಥವಾ ಹೂವು ಕಾಯಿ ಬಿಡುವಂತಹ ಸಮಯದಲ್ಲಿ 1ರಿಂದ 2 ವಾರಗಳಿಗೆ ಒಮ್ಮೆ ಇದನ್ನು ನೀಡಬಹುದು. ಈಗ ಈ ಗ್ಲೂಕೋಸ್ ಪುಡಿಯನ್ನು ನಾವು ಗಿಡಗಳಿಗೆ ಹಾಕೋದ್ರಿಂದ ಏನೇನು ಪ್ರಯೋಜನ ಆಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಮೊದಲಿಗೆ ವೇಗದ ಬೆಳವಣಿಗೆ ಅಂದರೆ ಗ್ಲೂಕೋಸ್ ಸಸ್ಯಗಳಿಗೆ ಇಂಧನದಂತೆ ಕಾರ್ಯನಿರ್ವಹಿಸುತ್ತೆ. ಇದು ಬೇರುಗಳ ಬೆಳವಣಿಗೆಯ ವೇಗವನ್ನು ಹೆಚ್ಚಿಸುತ್ತೆ. ಆಮೇಲೆ ಒತ್ತಡ ನಿರ್ವಹಣೆ. ಗಿಡಗಳು ಅನಾರೋಗ್ಯ ಅಥವಾ ಒತ್ತಡ ಅಂದರೆ ಸ್ಟ್ರೆಸ್ನಲ್ಲಿದ್ದಾಗ ಚೇತರಿಸಿಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ. ಇದಾದ ನಂತರ ಪ್ರಮುಖವಾಗಿ ಮಣ್ಣಿನ ಆರೋಗ್ಯ. ಮಣ್ಣಿನಲ್ಲಿರುವ ಸೂಕ್ಷ್ಮ ಜೀವಿಗಳು ಅಂದರೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಪೋಷಕಾಂಶಗಳನ್ನು ಒಡೆಯೋದಕ್ಕೆ ಇದು ಸಹಾಯ ಮಾಡುತ್ತೆ. ಇದರಿಂದ ಮಣ್ಣು ಫಲವತ್ತಾಗಿರುತ್ತೆ. ಈಗ ನಾವು ಗ್ಲೂಕೋಸ್ ಪುಡಿಯನ್ನು ಗಿಡಗಳಿಗೆ ಹಾಕುವಾಗ ಯಾವ ಎಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕು ನೋಡೋಣ ಬನ್ನಿ. ನಿಜ ಹೇಳಬೇಕಂತಂದರೆ ಗಿಡಗಳು ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಂದರೆ ಫೋಟೋಸಿಂಥೆಸಿಸ್ ಮೂಲಕ ಸೂರ್ಯನ ಬಿಸಿಲು, ನೀರು ಮತ್ತು ವಾತಾವರಣದಲ್ಲಿನ ಕೆಲವು ಗ್ಯಾಸ್ಗಳನ್ನು ಉಪಯೋಗಿಸಿಕೊಂಡು ಗ್ಲೂಕೋಸನ್ನು ತಾನೇ ತಯಾರಿಸಿಕೊಳ್ಳುತ್ತೆ. ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಅಂದರೆ ಗಿಡಗಳು ಸ್ಟ್ರೆಸ್ಗೆ ಒಳಗಾದಾಗ, ರೋಗ ಪೀಡಿತವಾದಾಗ, ಸರಿಯಾದ ಬೆಳವಣಿಗೆ ಆಗ್ತಾ ಇಲ್ಲ ಅನ್ನಿಸಿದಾಗ ಈ ಎಕ್ಸ್ಟ್ರಾ ಗ್ಲೂಕೋಸನ್ನು ನಾವು ಕೊಡುವಂತಹ ಅಗತ್ಯ ಬೀಳುತ್ತೆ. ಹೀಗೆ ಗ್ಲೂಕೋಸನ್ನು ನಾವು ಗಿಡಗಳಿಗೆ ಕೊಡುವಾಗ ಇನ್ನೊಂದು ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕು. ಅದೇನೆಂದರೆ ಗ್ಲೂಕೋಸ್ ಪುಡಿಯನ್ನು ಎಲೆಗಳ ಮೇಲೆ ನೇರವಾಗಿ ಸಿಂಪಡಿಸಬಾರ್ದು. ಅಂದರೆ ಫೋಲಿಯರ್ ಸ್ಪ್ರೇ ಮಾಡಬಾರ್ದು. ಇದರಿಂದ ಎಲೆಗಳು ಅಂಟಂಟಾಗಬಹುದು. ಆಮೇಲೆ ಅತಿಯಾಗಿ ಗ್ಲೂಕೋಸನ್ನು ಬಳಸಿದರೆ ಮಣ್ಣಿನಲ್ಲಿ ಲವಣಾಂಶ ಹೆಚ್ಚಾಗಿ ಗಿಡದ ಮೇಲೆ ದುಷ್ಪರಿಣಾಮ ಬೀರುವಂತಹ ಸಾಧ್ಯತೆ ಇರುತ್ತೆ. ಆಮೇಲೆ ಇದು ಬೇರೆ ಬೇರೆ ಗೊಬ್ಬರಗಳಿಗೆ ಅಂದರೆ ಸಾವಯವ ಇರ್ಬೋದು ಅಥವಾ ಕೆಮಿಕಲ್ ಗೊಬ್ಬರಗಳಿರ್ಬೋದು, ಈ ಗೊಬ್ಬರಗಳಿಗೆ ಇದು ಪರ್ಯಾಯ ಅಲ್ಲ. ಇದನ್ನು ನಾವು ಕೇವಲ ಪೂರಕ ಅಂಶವಾಗಿ ಮಾತ್ರ ಬಳಸಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ನಾವು ಮನೆಯಲ್ಲೇ ಬಳಸುವಂತಹ ಈ ಗ್ಲೂಕೋಸ್ ಪೌಡರನ್ನು ಗಿಡಗಳಿಗೂ ಸಹ ಉಪಯೋಗಿಸಿ ಗಿಡಗಳನ್ನು ನಾವು ಹೇಗೆ ಉಳಿಸ್ಕೊಳ್ಬಹುದು ಅಂತ ಹೇಳಿ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು? ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಇದರಿಂದ ನಾನು ರಿಲೀಸ್ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗತ್ತೆ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.